ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿದಂತಹ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಯಾವ ಕಾರಣಕ್ಕೆ ತಿರಸ್ಕಾರವನ್ನ ಮಾಡಿದ್ದಾರೆ, ಸೊ ಇವೆಲ್ಲವನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ, ಅವರನ್ನ ಮಾತನಾಡಿಸೋಣ. ಗೌತಮ್, ಹೇಗಿದ್ದೀರಿ? ಹಾ ಮೇಡಮ್, ಚೆನ್ನಾಗಿದ್ದೀನಿ. ಈ ಒಂದು ಪಂದ್ಯದಲ್ಲಿ ಭಾಗಿಯಾಗಿದ್ದು ಎಷ್ಟು ಖುಷಿ ಇದೆ, ಯಾವ ರೀತಿ ಈ ಒಂದು ಗೆಲುವನ್ನ ಯಾವ ರೀತಿ ಸಂಭ್ರಮಿಸಿದ್ರಿ ನೀವು ಅಂತ? ಹಾ ಮೇಡಮ್, ಬಹಳ ಖುಷಿ ಇದೆ. ನಮ್ಮ ಗೇಮ್ ಅಲ್ಲ, ನಮ್ಮದ್ರೆ ನಮ್ದು ಇಂಡಿಯಾ ಗೇಮ್. ಸೊ ಇದು ಫಸ್ಟ್ ವರ್ಲ್ಡ್ ಕಪ್ ಆಗಿ ನಾವೇ ಗೆದ್ದಿದ್ದು, ಬಹಳ ಖುಷಿ ಇದೆ. ಸೊ ಈಗ ರಾಜ್ಯ ಸರ್ಕಾರ ಕೂಡ ನಿಮಗೆ ನಗದು ಬಹುಮಾನವನ್ನ 5 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿತ್ತು. ಆದ್ರೆ ನೀವು ಇದನ್ನ ತಿರಸ್ಕಾರ ಮಾಡಿರೋದು ಯಾಕೆ ಅಂತ? ಮೇಡಮ್ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಇವಾಗ ಕೇರಳದಲ್ಲಿ ಯಾರು ಆನೆ ತುಳಿತಾರೆ ಸತ್ರೆಲ್ಲ 10 ಲಕ್ಷ ರಿಲೀಸ್ ಮಾಡ್ತಾರೆ. ಸೊ ನಮ್ಮ ವರ್ಲ್ಡ್ ಕಪ್ ಅಲ್ಲಿ ರೆಪ್ರೆಸೆಂಟ್ ಮಾಡೋ ಮಕ್ಕಳೇ ಕಡಿಮೆ. ಸೊ ಈ ಟೈಮಲ್ಲಿ ಅವರು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿರೋರ್ಗು 1 ರೂಪಾಯಿ ಅಮೌಂಟ್ ರಿಲೀಸ್ ಮಾಡಿದಾನೆ. 5 ಲಕ್ಷ ಕೊಡ್ತೀವಿ ಅಂತಂದ್ರೆ ನಾವು ಸ್ಟೇಟ್ ಗೆ ಇಷ್ಟು ಅಚೀವ್ಮೆಂಟ್ ಮಾಡಿ ಬಂದಿರಿ, ಏನ್ ಯೂಸ್ ಇಲ್ಲ ಅಲ್ಲ. ಪ್ರತಿಯೊಂದು ಸ್ಟೇಟ್ ಅಲ್ಲಿ ಬೇರೆ ಸ್ಟೇಟ್ ನ ಕಂಪೇರ್ ಮಾಡ್ತಾರೆ, ಡೆವಲಪ್ಮೆಂಟ್ ಅಲ್ಲಿ ಆಗ್ಲಿ ಇನ್ನೊಂದ್ರಲ್ಲಾಗ್ಲಿ. ನಾವ್ ಹಾಗೇನೆ ನಮ್ ಗೌರ್ಮೆಂಟ್ ನಾವು ಕೂಡ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಕಡೆ ಏನ್ ಸಪೋರ್ಟ್ ಸಿಗ್ತಿದೆ ಅದೇ ಸೇಮ್ ಸಪೋರ್ಟ್ ಸಿಗತ್ತೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಆತರ ಯಾವ್ದೇ ಒಂದು 10% ಬೇರೆಯವ್ರು ಮಾಡಿರೋ 5% ಕೂಡ ನಮ್ಗೆ ರೆಸ್ಪಾನ್ಸ್ ಏನು ಸಿಗ್ತಿಲ್ಲ. ಸೊ ಹಾಗಾಗಿ ಅಪ್ಪಣ್ಣ ನಾವು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಬರೀ ನಮ್ಗೆ ಅಂತಲ್ಲ ಮೇಡಮ್, ಇದಕ್ಕಿಂತ ಮುಂಚೆ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲಿ ಯಾವ್ದೇ ಹೈಯೆಸ್ಟ್ ಅಚೀವ್ಮೆಂಟ್ ಯಾರ್ಯಾರು ಮಾಡಿದ್ದಾರೆ, ಸ್ಯಾಫ್ ಗೇಮ್ಸ್ ಅಲ್ಲಿ ಆಗಿರ್ಬೋದು, ಏಷ್ಯನ್ ಗೇಮ್ಸ್ ಅಲ್ಲಿ, ಅವ್ರಿಗೂ ಕೂಡ ನಮ್ ಸ್ಟೇಟ್ ಅಲ್ಲಿ ಯಾವ್ದೇ ರೀತಿ ಈ ತರ ಸ್ಕಾಲರ್ಶಿಪ್ ಏನು ಸಿಗ್ತಾ ಇಲ್ಲ. ಆಮೇಲೆ ಏನಾದ್ರು ಸ್ಕಾಲರ್ಶಿಪ್ ಸಿಗ್ತಿದ್ರು SC/ST ಮಕ್ಕಳಿಗೆ ಮಾತ್ರ ಸಿಗ್ತಿದೆ. ಈಗ ನಮ್ ಟೀಮ್ ಅಲ್ಲೂ ಅಷ್ಟೇ, ಅವ್ರಿಗೆ ಮಾತ್ರ ಅದು ಯೂನಿವರ್ಸಿಟಿಲಿ ಅವ್ರು ಗೋಲ್ಡ್ ಮೆಡಲ್ ಮಾಡಿದ್ರು 5 lakh ಕೊಡ್ತಿದ್ದಾರೆ. ಈಗ ವರ್ಲ್ಡ್ ಕಪ್ ಅಲ್ಲಿ ಮಾಡ್ಕೋಬಂದ್ರು ನಮ್ಗೆ ಈಗ 5 to 10 lakhs ಇಷ್ಟೇ ನಮ್ಗೆ ಅನೌನ್ಸ್ ಮಾಡಿದ್ರೆ. ಸೊ ಫ್ಯೂಚರ್ ಅಲ್ಲಿ ಪೇರೆಂಟ್ಸ್ ಆಗ್ಲಿ ಮಕ್ಕಳನ್ನ ಕಳ್ಸೋದಿಲ್ಲ ಇಂಥ ಸ್ಪೋರ್ಟ್ಸ್ ಗೆ. ಎಷ್ಟು ಲೆವೆಲ್ ಹೋದ್ರು ನಿಮ್ಗೆ ಇಷ್ಟೇ ಅಮೌಂಟ್ ಬರುತ್ತೆ ಅಂದ್ರೆ ಇದ್ರ ಬೆಟರ್ ನೀನು ಎಜುಕೇಶನ್ ಮಾಡಿ ಅಂತ ಹೇಳಿ ಮಕ್ಳಿಗೆ ಇದ್ ಮಾಡ್ತಾರೆ ಹೊರತು ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಗೆ ಆಗ್ಲಿ ನಮ್ಮ ರಾಜ್ಯದಲ್ಲಿ ಕಳ್ಸಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಅದು ಚೇಂಜ್ ಆಗ್ಬೇಕು ಅಂತ ಹೇಳಿ ನಾವು ತಿರಸ್ಕಾರ ಮಾಡ್ತೀವಿ. ಈಗ ಇಷ್ಟು ದಿನಗಳ ಕಾಲ ಕೂಡ ನಾವು ನೋಡ್ತೀವಿ, ಈಗ ಕ್ರಿಕೆಟ್ ಆಗಿರ್ಬೋದು, ಬೇರೆ ಪಂದ್ಯ ಆಗಿರ್ಬೋದು, ಇದು ವಿಶ್ವಕಪ್ ಫೈನಲ್ ನಡೆದಿರೋದು ಅಂತ ಹೇಳಿದ್ರೆ ವಿಶ್ವಕಪ್ ಖೋಖೋ ಅಲ್ಲಿ ನಡೆದಿರೋದು ಮೊದಲ ಬಾರಿ. ಸೊ ನಿಮಗೆ ಇಷ್ಟು ದಿನದ ತಾಲೀಮಿಗೆ ಯಾವುದೇ ಸಪೋರ್ಟ್ ಸರ್ಕಾರದಿಂದ ಸಿಕ್ಕಿಲ್ವಾ ಹೇಗೆ ಅಂತ ಹೇಳಿ? ಇಷ್ಟು ದಿನ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತೀರಿ, ಅದಕ್ಕೆ ಬೇಕಾದಂತಹ ಸವಲತ್ತುಗಳಾಗಿರ್ಬೋದು, ಕೆಲವೊಂದು ಕಿಟ್ಗಳು ಬೇಕಾಗಿರುತ್ತೆ. ಸೊ ಇದಕ್ಕೆ ಸರ್ಕಾರದಿಂದ ಈವರೆಗೂ ಖೋಖೋ ಪಂದ್ಯಕ್ಕಾಗಿ ಯಾವುದೇ ಸಪೋರ್ಟ್ ಸಿಕ್ಕಿಲ್ವಾ ಹೇಗೆ ಗೌತಮ್ ಅಂತ? ಮೀಡಿಯಾದವರು ಗೌರ್ಮೆಂಟ್ ಗೆ ತಲುಪಿಸೋರ್ಗು ಏನಾದ್ರು ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಅದು ಮೀಡಿಯಾ ಇಂದ ಮಾತ್ರ. ಅವ್ರಿಗೆ ನಾವು ಈ ತರ ಖೋಖೋ ಟೀಮ್ ಈ ತರ ವರ್ಲ್ಡ್ ಕಪ್ ಹೋಗಿದ್ದಾರೆ, ಈ ತರ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದು KOI ಅಲ್ಲಿ ಏನಿದ್ದಾರೆ ಗೋವಿಂದರಾಜ್ ಅವ್ರಿಗೂ ಕೂಡ ಅವ್ರಿಗೆ ಏನು 1% ಗೊತ್ತಿಲ್ಲ. ಮೇಲೆ ಬಂದಾಗ CM ಪಕ್ಕ ನಿಂತ್ಕೊಂಡು ನಮ್ಮ ಮಕ್ಳಿಗೆ ನಾವು ಸಾಧನೆ ಜೊತೆಗೆ ನಿಂತಿದೀವಿ ಅಂತ ಫೋಟೋ ತಗೊಂಡಿದ್ದಾರೆ ಬಿಟ್ಟರೆ ಅವ್ರು ಯಾವುದೇ ಕಾರಣಕ್ಕೂ ಇದುವರೆಗೂ ನಮ್ಮ ಖೋಖೋಗೆ 1 ರೂಪಾಯಿ ಸಹಾಯ ಕೂಡ ಅವ್ರು ಮಾಡ್ತಾ ಇಲ್ಲ. 2016ರಿಂದ ಮೊನ್ನೆ ನಮ್ಮ ಇವರು ಪ್ರೆಸಿಡೆಂಟ್ ಕೂಡ ಏನಾದ್ರು ಅಲಿಗೇಷನ್ ಮಾಡಿದ್ರು ಅವ್ರ ಮೇಲೆ, ಅವ್ರಂದ್ರು ಖೋಖೋದವ್ರು ನಮ್ಗೆ ಏನು ಲೆಟರ್ ಕಳಿಸ್ತಿಲ್ಲ ಅಂತ ಹೇಳಿ. ಅವರು ಒಂದು KOI ಅಧ್ಯಕ್ಷರಾಗಿದ್ದಾರೆ ಅಂತಂದ್ಮೇಲೆ 2016ರಿಂದ ಇದುವರೆಗೂ 4 ಒಲಿಂಪಿಕ್ಸ್ ನಡೆದಿದೆ. ನಾವೀಗೂ ಕೂಡ ನ್ಯಾಷನಲ್ ಗೇಮ್ಸ್ ನಡೀತಿದೆ. ಈ 4 ನ್ಯಾಷನಲ್ ಗೇಮ್ಸ್ ಅಲ್ಲಿ ಕೂಡ KOI ಅಧ್ಯಕ್ಷರು ಯಾರು ಕ್ವಾಲಿಫಿಕೇಶನ್ ಆಗ್ತೀವಿ ಅವ್ರಿಗೆ ಅವ್ರು ಲೆಟರ್ ಹಾಕ್ಬೇಕು ಕೂತು ನಿಮ್ ಟೀಮ್ ಹಿಂಗ್ ಕ್ವಾಲಿಫಿಕೇಶನ್ ಆಗಿದೆ. ಯಾಕಂದ್ರೆ ಈಗ ಸ್ಟೇಟ್ ಮೇಡಮ್ ಪ್ರತಿಯೊಬ್ಬರಿಗೂ ನ್ಯಾಷನಲ್ಸ್ ನಡೆಯುತ್ತೆ, ಕಬಡ್ಡಿ, ಹಾಕಿ, ಖೋಖೋ, ಹೀಗೆ ಅದ್ರಲ್ಲಿ ಯಾರು 1-in-8 ಪ್ಲೇಸ್ಮೆಂಟ್ ಇರುತ್ತೆ ಅವರು ಆ ಟೀಮ್ ಮಾತ್ರ ನ್ಯಾಷನಲ್ ಗೇಮ್ಸ್ಗೆ ನೆಕ್ಸ್ಟ್ ಕನ್ಸಿಡರ್ ಮಾಡೋದು, ಕ್ವಾಲಿಫಿಕೇಶನ್ ಆಗೋದು. ಸೊ ಇದುವರೆಗೂ ನಮ್ಗೆ ಲಾಸ್ಟ್ 4 ನ್ಯಾಷನಲ್ ಗೇಮ್ಸ್ ಇಂದ ಯಾವುದೇ ರೀತಿ ಅವ್ರು ಲೆಟರ್ ಕಳಿಸಿಲ್ಲ, 1 ರೂಪಾಯಿ ಫಂಡ್ ರಿಲೀಸ್ ಇಲ್ಲ. ಈಗಲೂ ನಾವು ಉತ್ತರಾಖಂಡ್ ಅಲ್ಲಿ ಇದೀವಿ, ಎಲ್ಲಾ ಕರ್ನಾಟಕ ಬೇರೆ ಸ್ಪೋರ್ಟ್ಸ್ ಬಂದಿರೋ ಟೀಮ್ಗೆ ಕಿಟ್ ಎಲ್ಲ ಸಪ್ಲೈ ಮಾಡಿರ್ತಾರೆ. ಖೋಖೋಗೆ ಯಾವುದೇ ಕಿಟ್ಟು ಕೂಡ ಗೌರ್ಮೆಂಟ್ ಇಂದ ನಮ್ಗೆ ಇದುವರೆಗೂ. ಈಗ ನಡೀತಿರುವಂತಹ ಪಂದ್ಯದಲ್ಲಿ ಬೇರೆ ರಾಷ್ಟ್ರದ ಅಂದ್ರೆ ಬೇರೆ ಏನು ರಾಜ್ಯದ ಮಕ್ಕಳಿಗೆಲ್ಲ ಕಿಟ್ ಸವಲತ್ತು ಎಲ್ಲ ಇದೆ, ಆದ್ರೆ ಕರ್ನಾಟಕದ ಮಕ್ಕಳಿಗೆ ಮಾತ್ರ ಇಲ್ಲ. ಇಲ್ಲ, ಕರ್ನಾಟಕದಲ್ಲಿ ಖೋಖೋ ಇಲ್ಲ. ಓಕೆ, ಅದೇ ಖೋಖೋ ಪಂದ್ಯದ್ದೇ ನಾನು ಮಾತನಾಡ್ತಾ ಇರೋದು. ಹಾ, ಇವಾಗ ಇಲ್ಲ. ಇವಾಗ ನಮ್ದೇ ಅದೇ ಕರ್ನಾಟಕದ ಬೇರೆ ಸ್ವಿಮ್ಮಿಂಗ್ ಟೀಮ್ ಬಂದಿದೆ. ಸೊ ಅವ್ರಿಗೆಲ್ಲಾನು ಕೊಟ್ಟಿದ್ದಾರೆ. ಅವ್ರೇನಂದ್ರು ಅಲ್ಲಿ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಆದ್ರೆ KOI ಅಧ್ಯಕ್ಷರಾಗಿ ಅವರು ನಮ್ಗೆ ಲೆಟರ್ ಕಳಿಸ್ಬೇಕು, ಈ ತರ ನಿಮ್ದು ಫೆಡರೇಷನ್ ಅಲ್ಲಿ ಅವ್ರಿಗೆ ಕ್ವಾಲಿಫಿಕೇಶನ್ ಆಗಿದ್ರೆ ಒಲಿಂಪಿಕ್ಸ್ ನ್ಯಾಷನಲ್ ಗೇಮ್ಸ್ ಗೆ, ಸೊ ನಿಮ್ಗೆ ಏನು ಕಿಟ್ಟು ಏನ್ ಸವಲತ್ತು ಬೇಕು ಒಂದು ಮೀಟಿಂಗ್ ಅಟೆಂಡ್ ಮಾಡಿಸ್ತಾರೆ. ಆತರ ಇದುವರೆಗೂ ಅವ್ರು ಒಂದು ಲೆಟರ್ ಕಳಿಸಿಲ್ಲ. ಬಟ್ ಅಲಿಗೇಷನ್ ಅಂದ್ರೆ ಅವರು ಖೋಖೋದವ್ರನ್ನ ಬೇಕು ಅಂತ ಹೇಳಿ ಖೋಖೋನ ಬರೀ ಖೋಖೋ ಸ್ಪೋರ್ಟ್ಸ್ ನ ಓವರ್ ಆಲ್ ಆಗಿ ಎಲ್ಲಾ ಸ್ಪೋರ್ಟ್ಸ್ ನ ಡೌನ್ ಮಾಡಿದ್ದಾರೆ ಸ್ಟೇಟ್ ಅಲ್ಲಿ. ಬಟ್ ಖೋಖೋನ ಪರ್ಟಿಕ್ಯುಲರ್ ಆಗಿ 0 ಸಪೋರ್ಟ್ ಮತ್ತೆ 0 ಅವರು ನಮಗೆ ಸಪೋರ್ಟ್ ಮಾಡಿರೋದಾಗಿರ್ಬೋದು, ಜೊತೆಗೆ ನಿಂತ್ಕೊಂಡಿರೋದಾಗಿರ್ಬೋದು. ಅವ್ರಿಗೆ ಈ ಖೋಖೋ ಎಷ್ಟು ಅಚೀವ್ಮೆಂಟ್ ಮಾಡ್ತಿದೀವಿ ಅನ್ನೋದು ಏನು ಗೊತ್ತಿಲ್ಲ ನಮ್ಮ ಸ್ಟೇಟ್ ಅಲ್ಲಿ. ಯಾಕಂದ್ರೆ ಅವ್ರ ಅಂಡರ್ ಅಲ್ಲಿ ಅವ್ರ ಅಚೀವ್ಮೆಂಟ್ ಸಾಧನೆ ಮಕ್ಕಳನ್ನು ವರ್ಲ್ಡ್ ಕಪ್ ವರೆಗೂ ತಗೊಂಡೋಗಿರೋ ಸ್ಪೋರ್ಟ್ಸ್ ಇಲ್ವೇ ಇಲ್ಲ. ಏನಿದ್ರು ನ್ಯಾಷನಲ್ ಅಚೀವ್ಮೆಂಟ್ ಅಷ್ಟೇನೆ. ಅವ್ರ ಅಂಡರ್ ಅಲ್ಲಿ ಅವ್ರು ಯಾವಾಗಿಂದ ಇದಾರೆ KOI ಅಲ್ಲಿ
ಯಾವ ಸ್ಪೋರ್ಟ್ಸ್ ಅಲ್ಲೂ ಅಂತ ಅಚೀವ್ಮೆಂಟ್ ಮಾಡಿಲ್ಲ. ನಾವು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಮಾಡಿದೀವಿ, ಅದು ಕೂಡ ಅವ್ರಿಗೆ ಗೊತ್ತಿಲ್ಲ. ಸೊ ನೀವು ಹೇಳ್ತಾ ಇದ್ರಿ ಯಾಕಾಗಿ ಈಗ ನಿಮ್ಮ ಜೊತೆ ಫೋಟೋ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರು ಎದುರು ರಾಜ್ಯದ ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಹೆಸರು ಉಲ್ಲೇಖಿಸಿಲ್ಲ ಆ ಒಂದು ಟ್ವೀಟ್ ನಲ್ಲಿ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ರಿ. ಸೊ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ. ಅಂದ್ರೆ ಅದೇ ಮೇಡಮ್, ಸ್ಟಾರ್ಟಿಂಗ್ ಅವ್ರಿಗೆ ಅಂದ್ರೆ ಹೇಳೋದು ಅವ್ರಿಗೆ ಅವ್ರ ಕರ್ತವ್ಯದಲ್ಲಿ ಅವ್ರು ಬಿಸಿ ಇರ್ತಾರೆ. ಸೊ ಅವ್ರಿಗೆ ತಲುಪಿಸಬೇಕಾಗಿರೋದು ಇವರೇ, ನಮ್ಮ ಅಧ್ಯಕ್ಷ ಇವ್ರುಗಳ. ಅವ್ರಿಗೂ ಗೊತ್ತಿಲ್ಲದಿರೋದ್ರಿಂದ ಅವ್ರಿಗೆ ಅದ ಮೆನ್ಷನ್ ಮಾಡಿಲ್ಲ. ಬಿಟ್ರೆ ನೆಕ್ಸ್ಟ್ ಟೈಮ್ ಏನ್ ನಾವು ಓದ್ವಿ ಅವ್ರು ಮಾತಾಡ್ಸಿರೋದಾಗಿರ್ಬೋದು, ಅದೇ ಸಿಎಂ ಮತ್ತೆ ನಮ್ಮ ಚೆಲುವರಾಯಸ್ವಾಮಿ ಅವರು ಅಷ್ಟೇ ಅವರಿಬ್ರು ಏನು ಅವ್ರ ಕರ್ತವ್ಯ ಏನ್ ಗೊತ್ತಾದ್ಮೇಲೆ ಏನ್ ಮಾಡಬೇಕು ಒಂದ್ ಗೌರವ ಕೊಟ್ರು, ಸನ್ಮಾನ ಮಾಡಿರ್ಬೋದಾಗಿರ್ಬೋದು. ನಮ್ಮ ಜೊತೆ ಅವ್ರು ನಡ್ಕೊಂಡಿದ್ದು ಏನ್ ವಿಶ್ ಮಾಡ್ಬೇಕು, ಒಂದು ನಾವು ವರ್ಲ್ಡ್ ಕಪ್ ಇಂದ ಗೆದ್ಕೊ ಬಂದ್ಮೇಲೆ ಹೆಂಗ್ ಮಾತಾಡ್ಬೇಕು ಆತರ ಮಾತಾಡಿದೀವಿ. ನಾನು ಮಂಡ್ಯ ಫಂಕ್ಷನ್ ಹೋಗಿದ್ದೆ, ಅಲ್ಲಿ ಕೂಡ ಚೆಲುವರಾಯಸ್ವಾಮಿ ಅವರು ಸನ್ಮಾನ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಹುಡುಗ ಈ ತರ ಅಮೌಂಟ್ ಹಿಂಗೆ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದಾನಪ್ಪ, ನಮಗೂ ಅರ್ಥ ಆಗತ್ತೆ ಏನು ಅಂತ, ನಾವು ಕುಶವಾಗಿ ನೋಡ್ತೀವಿ, ನಾನು ಗೌರ್ಮೆಂಟ್ ಅಲ್ಲಿ ಸಲ ಮಾತಾಡ್ತೀನಿ. ಯಾಕಂದ್ರೆ ಅಲ್ಲಿ ಅವರು ಯಾರು ಅಂದ್ರೆ ನಾವು ಸ್ವಂತ ಡಿಸಿಷನ್ ಅಂತ ಅವ್ರು ತಗೊಂಡಿಲ್ಲ. ಯಾಕಂದ್ರೆ ಅವ್ರು ನಮ್ನ ಸ್ವಾಗತ ಮಾಡಿದಾಗಿರ್ಬೋದು, ತುಂಬಾ ಬಹಳ ಖುಷಿ ಇತ್ತು. ಅದು ಅವ್ರಿಗೆ ನಮ್ ಇಬ್ರಲ್ಲಿ ಹೋಗಿದ ತಕ್ಷಣ ಅವ್ರು ನೋಡಿದ್ದು ವಿಶ್ ಮಾಡಿದ್ದು, ಅಲ್ಲಿ ಎಷ್ಟೋ ಜನ ತುಂಬಾ ಜನ ಫೋಟೋ ತಗೊಂಡ್ರು, ಬಹಳ ಸಂತೋಷವಾಗಿ ಮಾತಾಡಿದ್ರು. ಆದ್ರೆ ನಮ್ ಬೇಸಿಕ್ಲಿ ತಂದೆ ಊರ ಹೆಸರು ಜಾಸ್ತಿ ನಾನು ಹೇಳ್ಕೊಂಡಿರೋದ್ರಿಂದ ಅವ್ರು ಮಂಡ್ಯದಿಂದ ಬಂದಿರೋದ್ರಿಂದ ಬಹಳ ಖುಷಿ ಪಟ್ರು. ನೀವು ನಮ್ಮ ಜಿಲ್ಲೆಯವರ ಮತ್ತೆ ಆ ಹುಡುಗಿ ಮೈಸೂರು ಆಗಿರೋದ್ರಿಂದ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ರಲ್ಲೆಲ್ಲ ನಾವ್ 2 ಮಾರ್ಕ್ಸ್ ಸಪೋರ್ಟ್ ಇದು ಮಾಡಕ್ಕಾಗಲ್ಲ. ಬಟ್ ನಮ್ಗೆ ಎಷ್ಟು ಅಚೀವ್ಮೆಂಟ್ ಮಾಡಿದೀವಿ ಯಾವ ಲೆವೆಲ್ಗೆ ಅಂತ ಹೇಳೋದನ್ನ ಸಿಎಂ ಗೆ ಅಂದ್ರೆ ಹೇಳೋರು ಕರೆಕ್ಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ನಾನು ತುಂಬಾ ಕಡೆ ಮೆನ್ಷನ್ ಮಾಡಿದೀನಿ, ಇದು ನಾವು ಅಮೌಂಟ್ ತಿರಸ್ಕರಿಸಬಹುದು, ಬಟ್ ಸಿಎಂ ಗೆ ಯಾವುದೇ ರೀತಿ ಅವಮಾನ ಅಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಏನೇ ಕೊಟ್ರು ಏನೇ ಮಾಡಿದ್ರು ಅದನ್ನ ನಾವು ಒಳ್ಳೆ ರೀತಿಯಿಂದಾನೇ ಸ್ವೀಕರಿಸಬೇಕಾಗುತ್ತೆ. ಬಟ್ ಆದ್ರೆ ಇಂತ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ಟೈಮ್ ಅಲ್ಲಿ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡಿದೀವಿ, ಅದನ್ನ ಸಿಎಂ ಗೆ ತಲುಪಿಸಬೇಕಾಗಿದ್ದ ಕಾರ್ಯ ಯಾರಿದೆ ಅವರು ಸರಿಯಾಗಿ ನಮ್ಮ ಬಗ್ಗೆ ಹೇಳಿಲ್ಲ, ಈ ಅಚೀವ್ಮೆಂಟ್ ಬಗ್ಗೆ ಅವ್ರಿಗೆ ಅದನ್ನ ತಿಳಿಸಿಲ್ಲ ಅಂತ ಹೇಳೋದು ಅಷ್ಟೇನೆ ಪ್ರಾಬ್ಲಮ್. ಕರೆಕ್ಟ್ ಆಗಿ ಗೊತ್ತಾದ್ರೆ ಮೇಡಮ್, ಯಾಕಂದ್ರೆ ಪ್ರೀವಿಯಸ್ ಏನಾದ್ರು ಜನರಲ್ ಅವ್ರಿಗೆ ಅಮೌಂಟ್ ಬರ್ತಿತ್ತು ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವ್ರ ಇದ್ದಾಗ ಆ ಕಾಲದಲ್ಲೇನೆ ಆಗಿತ್ತು. 2015-16 ಟೈಮ್ ಅಲ್ಲೂ ಕೂಡ ಅವ್ರಿದ್ದಾಗ ಬರ್ತಿತ್ತು. ಸೊ ಅದಾದ್ಮೇಲೆ ಜನರಲ್ ಸ್ಟಾಪ್ ಆಗಿದೆ ಅಮೌಂಟ್. ಅಟ್ಲೀಸ್ಟ್ ಇವಾಗ ಬರೀ SC ಮಾತ್ರ ಕೊಡ್ತಿದ್ದಾರೆ. ಯಾವ್ದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಆದ್ರೂ ನಮ್ಮ ಸ್ಟೇಟ್ ಅಲ್ಲಿ ಇಯರ್ಲಿ SC ಮಾತ್ರ ಅಮೌಂಟ್ ರಿಲೀಸ್ ಮಾಡ್ತಾರೆ. ಬಿಟ್ರೆ ಬೇರೆ ರಿಸರ್ವೇಶನ್ ಬೇರೆ ಜನರಲ್ ಕ್ಯಾಟಗರಿ ಅವರಿಗೆ ಯಾವುದೇ ಅಮೌಂಟ್ ಈವರೆಗೂ ಖೋಖೋ ಅಥವಾ ಬೇರೆ ಯಾವುದೇ ಗೇಮ್ಸ್ ಗಳಿಗೂ ಈವರೆಗೂ ರಿಸರ್ವೇಶನ್ ಇಲ್ಲ, ಯಾವುದೇ ಅಮೌಂಟ್ ಬರ್ತಾನೂ ಇಲ್ಲ. ಇಯರ್ಲಿ ಯಾವ್ದು ಬರಲ್ಲ ಮೇಡಮ್, ಇಯರ್ಲಿ ಕಾಲ್ ಆಗುತ್ತೆ. ಎಷ್ಟು ಅದು ರಿಸರ್ವೇಶನ್ SC ಮಾತ್ರ ಆಗುತ್ತೆ. ಈಗ ನಮ್ಮ ಟೀಮ್ ಅಲ್ಲೂ ನಮ್ಮ ಪ್ಲೇಯರ್ಸ್ ಇದಾರೆ, ಅವ್ರಲ್ಲಿ ಒಂದು 3-4 ಜನಕ್ಕೆ ಬರೋದ್ ಬಿಟ್ರೆ ನಾವು ಸೇಮ್ ಅಚೀವ್ಮೆಂಟ್ ಅವ್ರ ಜೊತೆ ಮಾಡಿದ್ರು ಕೂಡ ಜನರಲ್ ಅವ್ರಿಗೆ ನಾವೇನೇ ನ್ಯಾಷನಲ್ ಗೇಮ್ಸ್ ಅಲ್ಲಿ ಮಾಡಿದ್ರೆ ಅದು ಕ್ಯಾಶ್ ಅವಾರ್ಡ್ ಅದು ಬರುತ್ತೆ. ಅದು ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಬಟ್ ಸೀನಿಯರ್ ನ್ಯಾಷನಲ್ಸ್ ಅನ್ನ ಕಾಂಪಿಟೇಷನ್ ಗಳಲ್ಲಿ ಮತ್ತೆ ಮೆಡಲ್ ಮಾಡಿದ್ರೆ ಬರೀ ಅದು SC ಮಾತ್ರ ಬರುತ್ತೆ. ಸೊ ಅದು ಬಿಟ್ರೆ ಜನರಲ್ ಬರಲ್ಲ. ಸೊ ಅಟ್ಲೀಸ್ಟ್ ಇಂತ ಅಚೀವ್ಮೆಂಟ್ ಮಾಡಿದಾಗ್ಲಾದ್ರೂ ಕರೆಕ್ಟ್ ಆಗಿ ನಮ್ ಗೌರ್ಮೆಂಟ್ ಗೆ ಹೇಳೋರು ಕರೆಕ್ಟ್ ಆಗಿ ತಲುಪಿಸಿದ್ರೆ, ನೋಡಿ ಸರ್ ಅಕ್ಕಪಕ್ಕ ರಾಜ್ಯದಲ್ಲಿ ಈ ತರ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ನಾವ್ ಈ ತರ ಇಷ್ಟು ಕಡಿಮೆ ಅಮೌಂಟ್ ಕೊಟ್ರೆ ಇಂತ ಅಚೀವ್ಮೆಂಟ್ ಮಾಡಿರೋ ಮಕ್ಳಿಗೆ ನಮಗೂ ಕೂಡ ಅದು ನಾವು ನೋಡೋರಿಗೆ ತಪ್ಪಾಗಿ ಕಾಣಿಸ್ತೀವಿ. ಆ ಮಕ್ಳಿಗೂ ಕೂಡ ನೆಕ್ಸ್ಟ್ ನಾವು ಅಂದ್ರೆ ಒಂದು ಏನ್ ಉದ್ದೇಶ ಇದು ಸಂದೇಶ ಕೊಡ್ತಾ ಇದೀವಿ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆಡೋ ಮಕ್ಳಿಗೆ ಈ ಸ್ಪೋರ್ಟ್ಸ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಹೋದ್ರೆ ಇಷ್ಟೇನಾ, ಇಷ್ಟೇ ಬರುತ್ತೆ ಅಂದ್ಮೇಲೆ ಏನಕ್ಕೆ ಆಡ್ಬೇಕು ಅನ್ನೋದೆಲ್ಲ ಬರುತ್ತೆ. ಬೇರೆ ಸ್ಟೇಟ್ ತರ ನಾವು ಮಾಡೋಣ, ಅವ್ರೇನ್ ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಬೇರೆ ಸ್ಟೇಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಪ್ರತಿಯೊಂದ್ರಲ್ಲಿ ಏನ್ ರೆಸ್ಪೆಕ್ಟ್ ಸಿಗ್ತಿದೆ ವರ್ಲ್ಡ್ ಕಪ್ ಅಂದ್ರೆ. ಮಹಾರಾಷ್ಟ್ರದಲ್ಲಿ ಮೇಡಮ್ ಪ್ರತಿಯೊಬ್ಬರು MLA ಅವರು ಹೋಗಿ ಈಗ ಅದನ್ನು ಕೂಡ ನೀವು ಮಹಾರಾಷ್ಟ್ರ ಅಂತ ಹೇಳ್ತಿದ್ರಿ, ಉಲ್ಲೇಖಿಸಿದ್ರಿ. ಮಹಾರಾಷ್ಟ್ರ ಸರ್ಕಾರ 2.25 ಕೋಟಿ ರೂಪಾಯಿ ಅಷ್ಟು ನಗದು ಬಹುಮಾನವನ್ನ ಘೋಷಿಸಿದೆ. ಹಾಗೇನೆ ಅವರಿಗೆ ಸರ್ಕಾರಿ ನೌಕರಿ ಹುದ್ದೆಯನ್ನ ಕೂಡ ಘೋಷಿಸಿದೆ. ಮೇಲ್ದರ್ಜೆಯ ಒಂದು ಹುದ್ದೆಯನ್ನ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನ ಕೂಡ ಕ್ರೀಡಾಪಟುಗಳಿಗೆ ಕೊಟ್ಟಿದೆ. ಆದ್ರೆ ನಮಗೆ ಇದರಿಂದ ವಂಚಿತರಾಗಿದ್ದೇವೆ ಅನ್ನುವಂಥದ್ದನ್ನ ಕೂಡ ಉಲ್ಲೇಖಿಸಿದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಗೌತಮ್ ಮ್ಯಾಮ್, ಅದೇ ನೋಡಿ ಅವ್ರದ್ದು ಫಸ್ಟ್ ಅನೌನ್ಸ್ ಆದ್ಮೇಲೆ ಅವ್ರ ಜೊತೆಗೆ ಹರಿಯಾಣ ಆಗಿರ್ಬೋದು, UP ಆಗಿರ್ಬೋದು, ಜಮ್ಮು ಕಾಶ್ಮೀರ, ಒಡಿಶಾ, ಆಂಧ್ರ ಪ್ರದೇಶಲ್ಲೂ ಕೂಡ. ಆಂಧ್ರ ಪ್ರದೇಶಲ್ಲೂ ಈಗ ರೀಸೆಂಟ್ ಆಗಿ ಅವ್ರಿಗೆ 50 lakh ಅನೌನ್ಸ್ ಮಾಡಿದ್ರು. ಸೊ ಪ್ರತಿಯೊಬ್ರು ಸ್ಟೇಟ್ ಅಲ್ಲೂ ಕೂಡ ಒಂದಾದ್ಮೇಲೆ ಒಂದು ಅಂದ್ರೆ ಕೆಲವರು ತಡವಾಗಿದೆ. ಬಟ್ ಯಾರೇ ಆಗ್ಲಿ ಅಮೌಂಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಬೇರೆ ಸ್ಟೇಟ್ ಕಂಪೇರ್ ಮಾಡಿ ಮತ್ತೆ ನಾವು ಸ್ಟೇಟ್ ಅಲ್ಲಿ ಫಂಡ್ ಯಾವ ರೀತಿ ಇದೆ, ಸೊ ನಾವು ಸ್ಪೋರ್ಟ್ಸ್ ಅವ್ರಿಗೆ ನನ್ ಕೊಟ್ರೆ ನೆಕ್ಸ್ಟ್ ಮಕ್ಳಿಗೆ ಯಾವ ರೀತಿ ಕೊಡ್ಬೋದು ನೋಡ್ಕೊಂಡು ಅವ್ರು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ನಾವು ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸಿಎಂ ಸ್ವಲ್ಪ ಅಂದ್ರೆ ತಕ್ಷಣ ನಮ್ಗೆ ಅನೌನ್ಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಏನಿರ್ಲಿಲ್ಲ. ನೋಡ್ಲಿ ಅವರು ತಗೊಳ್ಳಿ, ಟೈಮ್ ತಗೊಂಡು ಅವರು ಅಂದ್ರೆ ನೋಡಿನೇ ಮಾಡಿನೇ ನಮ್ಗೆ ಅನೌನ್ಸ್ಮೆಂಟ್ ಕೊಡ್ಲಿ ಅನ್ನೋದೇ ಇತ್ತು. ಬಟ್ ಅವತ್ತು ನಾವು ಏರ್ಪೋರ್ಟ್ ಅಲ್ಲಿ ಬಂದ ತಕ್ಷಣ ನಮ್ ಯೂತ್ ಆಫೀಸ್ ಇಂದ ಕರ್ಕೊಂಡು ಹೋದ್ರು. ಅವ್ರು ಎಷ್ಟು ಒಂದು ಸನ್ಮಾನ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ನೋಡಿದ್ರೆ ಅವರು ನಗದು ಭವನ ಹಾಗೆ ಹೀಗೆ ಅಂತ ಹೇಳಿ 5 lakh ಅನೌನ್ಸ್ ಮಾಡಿದ್ರು. ಅದೊಂದು ಸ್ವಲ್ಪ ನಮಗೂ ಶಾಕಿಂಗ್ ಅನ್ನಿಸ್ತು. ಇದು ಏನು ಡಿಸಿಷನ್ ಅಂದ್ರೆ ಕಂಪ್ಲೀಟ್ ಆಗಿ ನಮಗೂ ಏನು ಹೇಳಲಿಲ್ಲ, ಎಷ್ಟು ಸನ್ಮಾನ ಆದ್ರೂ ಇಲ್ಲಿ ನೋಡಿದ್ರೆ ಈ ತರ ಆಯ್ತು ಅಂತ. ಅದಕ್ಕೆ ನಾವು ಅಲ್ಲಿ CM ಗೆ ಆ ಒಂದು ಸ್ಥಾನದಲ್ಲಿ ಅವ್ರಿಗೆ ನಾವ್ ಯಾವತ್ತೂ ಅದೇ ರೀತಿ ಹೇಳಕ್ ಆಗಲ್ಲ. ಬಟ್ ನಾವ್ ಈಗಲೂ ಅದೇ ಹೇಳೋದು ಮೇಡಮ್.
ಸಿಎಂ ಅದೇ ರೀತಿ ಅವಮಾನ ಮಾಡ್ತೀರಾ ನಾವು. ನಾವ್ ಹೇಳೋದು ಸ್ಪೋರ್ಟ್ಸ್ಗೆ ನಮ್ಮ ಅಚೀವ್ಮೆಂಟ್ಗೆ ಸಿಗ್ಬೇಕಾಗಿದ್ದ ಗೌರವ ಅದು ಸಿಕ್ಕಿಲ್ಲ, ಹಾಗಾಗಿ ನಾವು ಬೇಡ ಅಂತ ಹೇಳಿದ್ವಿ. ಓಕೆ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಮೇಲಾಗಲಿ ಅಂದ್ರೆ ನಮ್ಮ ಸಿಎಂ ಮೇಲಾಗಲಿ ನಮ್ಗೆ ಯಾವುದೇ ರೀತಿ ಕೆಟ್ಟ ಭಿನ್ನಾಭಿಪ್ರಾಯ ಆಗಿರ್ಲಿ ಅವ್ರ ಮೇಲೆ ಅವಮಾನ ಮಾಡ್ಬೇಕಂದ್ರೆ ನಮ್ದು ಉದ್ದೇಶ ಅಲ್ಲ. ನಮ್ದು ಉದ್ದೇಶ ಇಷ್ಟೇ, ನಮ್ಮ ಅಚೀವ್ಮೆಂಟ್ ತಗ್ನಾಗಿ ನಮ್ಮ ಗೌರವ ಏನ್ ಎಲ್ಲಾ ಸ್ಟೇಟ್ ಅಲ್ಲಿ ಏನ್ ಸಿಗ್ತಿದೆ ಅದ್ ಸಿಗ್ಬೇಕು. ಯಾಕಂದ್ರೆ ನಮ್ ಸ್ಪೋರ್ಟ್ಸ್ ನಾಳೆ ದಿನ ಗಟ್ಟಿಯಾಗಿ ಬೇರೂರ್ಬೇಕು. ಈಗ ಎಲ್ಲಾ ಒಲಿಂಪಿಕ್ಸ್ ಗಳಲ್ಲಿ ಬೇರೆ ದೇಶದ ನಾವು ಸ್ಪೋರ್ಟ್ಸ್ ನ ಮಾತ್ರ ಅಕ್ಸೆಪ್ಟ್ ಮಾಡ್ತಿದ್ರೆ ಅದಕ್ಕೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಇಲ್ಲ. ಈಗ ನಮ್ದೆಲ್ಲಾ ಸ್ಪೋರ್ಟ್ಸ್ ಖೋ ಕಬಡ್ಡಿ ಎಲ್ಲ ಒಲಿಂಪಿಕ್ಸ್ ಅಲ್ಲಿ ಆಡ್ ಮಾಡ್ತಿದ್ದಾರೆ ಅಂದ್ಮೇಲೆ ಆ ಸ್ಪೋರ್ಟ್ಸ್ ಗೆ ಮಹಾರಾಷ್ಟ್ರ ಬಿಟ್ಟು ಯಾವ್ದಾದ್ರು ಸ್ಟೇಟ್ ಅಲ್ಲಿ ಇಬ್ರು ಪ್ಲೇಯರ್ ಆಡಿದ್ದಾರೆ ಅಂದ್ರೆ ಅದು ಕರ್ನಾಟಕದಿಂದ ಮಾತ್ರನೇ. ಯಾವ ಸ್ಟೇಟ್ ಅಲ್ಲಿ ಪ್ಲೇಯರ್ ಇಲ್ಲ. ಇವ್ರು ಗುರುತಿಸಿ ನಮ್ಗೆ ಸಲ್ಬೇಕಾಗಿದ್ದನ್ನ ಕೊಟ್ಟಿಲ್ಲ ಅಂತ ಬೇಜಾರಾಗಿ. ಓಕೆ, ಈ ಬಾರಿಯ ಖೋಖೋ ವಿಶ್ವಕಪ್ ಫೈನಲ್ ಏನೋ ನಡೆದು ಹೋಗಿದೆ. ಸೊ ನಿಮಗೆ ಮುಂದಿನ ಬಾರಿ ಏನು ಎಕ್ಸ್ಪೆಕ್ಟೇಷನ್ ಇದೆ? ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗಬೇಕು ಅನ್ನುವಂತಹ ಒಂದು ಆಶಯ ಇದೆ ನಿಮಗೆ ನೆಕ್ಸ್ಟ್ ಬರುವಂತಹ ಫೈನಲ್ಸ್ನಲ್ಲಿ ಅಥವಾ ನೆಕ್ಸ್ಟ್ ವರ್ಲ್ಡ್ ಕಪ್ನಲ್ಲಿ, ಖೋಖೋ ವರ್ಲ್ಡ್ ಕಪ್ನಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಹೇಳಿ ನಿಮಗೆ ಅನ್ಸುತ್ತೆ? ಆ ಬದಲಾವಣೆ ಮೇಡಮ್ ಅದೇ ನಾವು ಈಗಲಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈಗಲೂ ಕೂಡ 2-3 ಸ್ಟೇಟ್ಮೆಂಟ್ ನೋಡಿದ್ವಿ, ಅಂದ್ರೆ ಮಾತಾಡ್ತೀವಿ ಕೂಲಂಕುಷವಾಗಿ ಇನ್ನೊಂದ್ಸಲ ನೋಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು. ಸೊ ಅದಕ್ಕಾಗಿ ನಾವು ಒಳ್ಳೆ ಸುದ್ದಿ ಬರುತ್ತೆ ಅಂತೇಳಿ ನಾವು ವೇಟ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ನಾವು ನ್ಯಾಷನಲ್ ಗೇಮ್ಸ್ ಅಲ್ಲಿ ಇದ್ದೀವಿ, ಬಂದ ಮೇಲೆ ಮೀಟ್ ಮಾಡೋ ಸಾಧ್ಯತೆನೂ ಕೂಡ ಮೇ ಬಿ ಇರ್ಬೋದು. ಬಟ್ ಇದುವರೆಗೂ ಯಾವುದೇ ರೀತಿ ಕಾಲ್ ಬಂದಿಲ್ಲ ನಮ್ಗೆ. ಬಟ್ ನಾವು ಎಕ್ಸ್ಪೆಕ್ಟ್ ಅಂತೂ ಇದೆ ಮೇಡಮ್, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಅನೌನ್ಸ್ ಮಾಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಅವ್ರಿಗೆ ಹೇಳೋ ರೀತಿ ಗೊತ್ತಿರ್ಲಿಲ್ಲ, ಈಗ ಎಲ್ಲಾ ಕಡೆ ಗೊತ್ತಾಗ್ತಿದೆ ಯಾವ್ದೋ ಸ್ಟೇಟ್ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತೇಳಿ. ಸೊ ಅವ್ರು ಡಿಸಿಷನ್ ಚೇಂಜ್ ಮಾಡ್ಬೋದು. ಸೊ ಒಳ್ಳೆ ರೀತಿ ಈಗಲಿಂದಾನೇ ಒಳ್ಳೆ ಕಾಲ ಸ್ಟಾರ್ಟ್ ಆಗ್ಬೇಕಂದ್ರೆ ಅದು ಇವಾಗಲಿಂದಾನೇ ಸ್ಟಾರ್ಟ್ ಮಾಡಿ ಈ ಬಾರಿಯೇ ನಿರ್ಧಾರವನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳೋದು ನಿಮ್ಮ ಮನವಿ. ಹೌದೌದು ಮೇಡಮ್, ಖಂಡಿತ ಇವಾಗಲಿಂದಾನೇ ಆದ್ರೆ ಮೇಡಮ್, ಯಾಕಂದ್ರೆ ನಾವು ಫ್ಯೂಚರ್ ಅಲ್ಲಿ ಆಗತ್ತೆ ಅನ್ನೋದು ಎಲ್ಲ ಸುಳ್ಳು, ಆದ್ರೆ ಅದು ಇವಾಗಲಿಂದಾನೇ ಆಗ್ಬೇಕು. ಈಗಲಿಂದ ನಮ್ಮಿಂದಾನೇ ಸ್ಟಾರ್ಟ್ ಆಗ್ಲಿ, ನಮ್ಮಿಂದಾನೇ ನಮ್ಮ ಸ್ಟೇಟ್ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಮುಂದೆ ಬರ್ಲಿ. ನಮ್ಮ ರಾಜ್ಯ ಕರ್ನಾಟಕ ಸ್ಪೋರ್ಟ್ಸ್ಗೆ ಒಂದು ಹಬ್ಬ ಆಗ್ಬೇಕು. ಎಲ್ಲಾ ಸ್ಪೋರ್ಟ್ಸ್ಗೂ ಎಲ್ಲ ಬರೀ ಖೋಖೋಗೆ ಅಂತಲ್ಲ, ನಾವು ಪ್ರತಿಯೊಂದು ಸ್ಪೋರ್ಟ್ಸ್ಗೋಸ್ಕರ ನಾವು ಈ ವಾಯ್ಸ್ ರೈಸ್ ಮಾಡಿದ್ದು. ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗ್ತಿಲ್ಲ ಅಂದ್ರೆ ಈ ರೀತಿಯಾಗಿ ಇಷ್ಟು ಅಚೀವ್ಮೆಂಟ್ ಅನ್ನು ಮಾಡಿದಾಗ್ಲಾರು ನಾವು ಈಗ ಮಾತಾಡಿದೀವಿ. ಸೊ ಇದರಿಂದಾಗ್ಲೂ ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಯಾರ್ಯಾರು ಕಷ್ಟ ಬೇಕು ಮೇಲೆ ಬರ್ತಿದ್ದಾರೆ, ಸ್ಪೋರ್ಟ್ಸ್ ನಂಬ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಒಂದು ಜೀವನ ಆಗ್ಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ಒಳ್ಳೇದಾಗತ್ತೆ ಅಂತ ಹೇಳಿ ಅನ್ಕೊಂಡಿದೀವಿ. ನಮ್ಮ ಗೌರ್ಮೆಂಟ್ ಮೇಲೆ ನಂಬಿಕೆ ಇದೆ ಮೇಡಮ್. ಇದು ಅವ್ರಿಗೆ ಡಿಸಿಷನ್ ಗೊತ್ತಿಲ್ಲದೆ ಆ ತರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇವಾಗ ಎಲ್ಲಾ ರೀತಿ ನೋಡಿ ಎಲ್ಲಾ ಸ್ಟೇಟ್ ಅಲ್ಲೂ ಅವರು ಕಮ್ಯುನಿಕೇಶನ್ ಮಾಡಿ ಒಂದು ಡಿಸಿಷನ್ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಗೌತಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಈ ಬಾರಿಯ ಬದಲಾವಣೆ ಕೂಡ ಆಗಬೇಕು. ಈ ಬಾರಿ ಅವ್ರು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ಒಂದು ಸವಲತ್ತನ್ನ ಕೊಟ್ಟಿದ್ದಾರೆ, ಈಗ ಹಣದ ಮೊತ್ತವನ್ನ ಕೂಡ ಜಾಸ್ತಿ ನೀಡಿದ್ದಾರೆ. ಹಾಗೇನೆ ಜೊತೆಗೆ ಸರ್ಕಾರಿ ನೌಕರಿಯ ಹುದ್ದೆಯನ್ನ, ಉನ್ನತ ಹುದ್ದೆಯ ದರ್ಜೆಯ ಹುದ್ದೆಯನ್ನ ಕೂಡ ಕೊಡ್ತೀವಿ ಅಂತ ಹೇಳಿ ನೆರೆಯ ಒಂದು ರಾಜ್ಯಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬೇರೆ ಕಡೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಗಮನಿಸಿಕೊಂಡು ಈ ಬಾರಿ ಮಾಡಿರುವಂತಹ ಘೋಷಣೆಯನ್ನ ಕೂಡ ಬದಲಾಯಿಸಿಕೊಳ್ಬೇಕು. ನಾವು ರಾಜ್ಯದ ಸಿಎಂಗೆ ಯಾವುದೇ ರೀತಿಯ ಅವಮಾನವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಆಟಗಾರರಾದಂತಹ ಈ ಒಂದು ಖೋಖೋ ಆಟಗಾರರಾದಂತಹ ಗೌತಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು.